ಇಸ್ರೋ ತಯಾರಿಸಿರುವ ಮಾನವ ಸಹಿತ ಉಡಾವಣಾ ವಾಹನ LVM-3 ಬಾಹ್ಯಾಕಾಶ ನೌಕೆಯನ್ನು 400 ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಕೂರಿಸಲು ತಯಾರಾಗಿ ನಿಂತಿರುವ ಒಂದು ಬೃಹತ್ ಗಾತ್ರದ ರಾಕೆಟ್. ಇದು ಘನ ಹಂತ, ದ್ರವ ಹಂತ ಮತ್ತು ಕ್ರಯೋಜೆನಿಕ್ ಹಂತ ಎಂದು 3 ಹಂತಗಳಲ್ಲಿ ಉರಿಯುತ್ತಾ ವೇಗವಾಗಿ ಹೋಗುತ್ತದೆ ಮತ್ತು ಕೇವಲ 15 ನಿಮಿಷಗಳಲ್ಲಿ 400 ಕಿಲೋಮೀಟರ್ ಕಕ್ಷೆಯನ್ನು ತಲುಪಿ ಬಾಹ್ಯಾಕಾಶ ನೌಕೆಯನ್ನು ಕಕ್ಷೆಯಲ್ಲಿ ಕೂರಿಸಿ ಮರೆಯಲಾಗುತ್ತದೆ. ಬಹುಶಃ 2025ರ ಕೊನೆಯಲ್ಲಿ ನಡೆಯುವ ಅಂತಿಮ ಪ್ರಾಯೋಗಿಕ ಉಡಾವಣೆ ನಡೆಯುವುದಕ್ಕೂ ಮೊದಲು ಹಂತ ಹಂತವಾಗಿ ಪ್ರಾಯೋಗಿಕ ಉಡಾವಣೆಗಳು ನಡೆಯುತ್ತವೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಗಗನಯಾನದ ಸಾಹಸಕ್ಕೆ ಕೇವಲ ಗಂಡೆದ್ದೇ ಇದ್ದರೆ ಸಾಲದು. ಇದಕ್ಕೆ ತಕ್ಕದಾದ ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಪರಿಣತಿ ಇರುವ ಗಗನಯಾತ್ರಿಗಳನ್ನು ಆಯ್ಕೆ ಮಾಡುವುದು ಅತ್ಯವಶ್ಯ. ಹಲವಾರು ವರ್ಷಗಳ ಹಿಂದೆಯೇ ಭಾರತೀಯ ವಾಯುಸೇನೆಯು ಕೆಲವು ಪ್ರತಿಭಾವಂತ ಪೈಲಟ್ಗಳನ್ನು ಆಯ್ಕೆ ಮಾಡಿಕೊಂಡು ಬೆಂಗಳೂರಿನ ಬಾಹ್ಯಾಕಾಶ ತರಬೇತಿ ಕೇಂದ್ರ, ವೈಮಾನಿಕ ವೈದ್ಯಕೀಯ ಕೇಂದ್ರ ಮತ್ತು ರಷ್ಯಾದ ಯೂರಿ ಗಗಾರಿಯನ್ ಬಾಹ್ಯಾಕಾಶ ತರಬೇತಿ ಕೇಂದ್ರಗಳಲ್ಲಿ ಇವರಿಗೆ ವಿವಿಧ ತರಬೇತಿ ನೀಡಲಾಗಿತ್ತು. ಹೀಗೆ ತರಬೇತಿ ಪಡೆಯುತ್ತಿದ್ದ ಗಗನಯಾತ್ರಿಗಳ ಬಗ್ಗೆ ಮತ್ತು ಯಾರೆಲ್ಲ ಆಯ್ಕೆಯಾಗಬಹುದು ಎನ್ನುವ ಮಾಹಿತಿಯ ಬಗ್ಗೆ ಗೌಪ್ಯತೆ ಕಾಪಾಡಿಕೊಂಡು ಬರಲಾಗಿತ್ತು. ಕಡೆಗೂ ಪ್ರಧಾನಿಯವರು ಕಳೆದ ವರ್ಷ ಆ 4 ಗಗನಯಾತ್ರಿಕರ ಹೆಸರನ್ನು ಬಹಿರಂಗಪಡಿಸಿದ್ದರು. ಆಯ್ಕೆ ಆದ ಈ 4 ಜನರಲ್ಲಿ 3 ಗಗನಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸದ್ಯದಲ್ಲೇ ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್ ನಾಯರ್ ಅಮೆರಿಕದ ನಾಸಾಕ್ಕೆ ತೆರಳಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತರಬೇತಿ ಪಡೆಯಲಿದ್ದಾರೆ. ಈ 3 ಗಗನಯಾತ್ರಿಗಳ ಜತೆಗೆ ಪ್ರಯಾಣಿಸುವ ಇನ್ನೊಬ್ಬಳ ಆಯ್ಕೆಯಾಗಿರುವುದು ಕೌತುಕದ ವಿಷಯ. ಅವಳ ಹೆಸರೇ ಯುಮಿತ್ರಾ. ಯಾರು ಯುಮಿತ್ರಾ? ಇದು ಇಸ್ರೋ ತಯಾರಿಸಿದ ಹೆಣ್ಣುಮಗಳ ಆಕಾರದಲ್ಲಿರುವ ಅಲ್ಯೂಮಿನಿಯಂ ಮಿಶ್ರ ಲೋಹದಿಂದ ತಯಾರಿಸಿದ ಮಾನವ ಯಂತ್ರ. ಮಾನವ ಸಹಿತ ಪ್ರಯೋಗಕ್ಕೂ ಮುನ್ನವೇ ಪ್ರಾಯೋಗಿಕವಾಗಿ 2025ರಲ್ಲಿ ನಡೆಯಲಿರುವ ಗಗನಯಾನ 2 ಪ್ರಯೋಗದಲ್ಲಿ ಯುಮಿತ್ರಾಳನ್ನು ಒಬ್ಬಳನ್ನೇ ಗಗನಕ್ಕೆ ಕಳುಹಿಸಿ ರಿಮೋಟ್ ಕಂಟ್ರೋಲಿನ ಮೂಲಕ ಗಗನಯಾತ್ರಿಗಳ ಕಕ್ಷೆಯಲ್ಲಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಮಾಡಿಸಲಾಗುತ್ತದೆ. ಯುಮಿತ್ರಾಕ್ಕೆ ಕೃತಕ ಬುದ್ಧಿಮತ್ತೆಯ ಮೂಲಕ ಹಿಂದಿ ಮತ್ತು ಇಂಗ್ಲಿಷಿನ ಆದೇಶಗಳು ಅರ್ಥವಾಗುತ್ತವಂತೆ ಮತ್ತು ಆ ಭಾಷೆಗಳಲ್ಲೇ ಉತ್ತರಿಸುತ್ತದೆ. ಬಾಹ್ಯಾಕಾಶ ನೌಕೆಯ ಒಳಗೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾದರೆ ಅಥವಾ ಕೋಶದ ಶಾಖ ಮತ್ತು ಒತ್ತಡಗಳಲ್ಲಿ ಏರುಪೇರಾದರೆ ಕೂಡಲೇ ಗಗನಯಾತ್ರಿಗಳಿಗೆ ಎಚ್ಚರಿಕೆ ನೀಡುತ್ತದೆ. ಗಗನಯಾತ್ರಿಗಳು ನಡೆಸಲಿರುವ ಹಲವಾರು ಪ್ರಯೋಗಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಅವರಿಗೆ ನೆರವಾಗುವ ಮಿತ್ರಳಾಗಲಿದ್ದಾಳೆ ಯುಮಿತ್ರಾ. ಭಾರತ ಏಕೆ ಗಗನಯಾತ್ರೆ ಕೈಗೊಳ್ಳಬೇಕು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಈ ಯೋಜನೆ ಮೊಳಕೆಯೊಡೆದಿದ್ದು 2007ರಲ್ಲಿ. ಅಲ್ಲಿಂದ ಸತತವಾಗಿ ಅನೇಕ ಪ್ರಯೋಗಗಳು ಹಲವು ಹಂತಗಳಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇವೆ. ಸುಮಾರು 10,000 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಯೋಜನೆಯ ಮೂಲ ಉದ್ದೇಶವೇನು? ಸರಳವಾಗಿ ಹೇಳಬೇಕೆಂದರೆ ಇದೊಂದು ಭಾರತದ ಬಾಹ್ಯಾಕಾಶ ವಿಜ್ಞಾನದ ಸಂಶೋಧನೆಯ ಸಾಮರ್ಥ್ಯದ ಪ್ರದರ್ಶನ. ಪ್ರಪಂಚದಲ್ಲಿ ಅಮೆರಿಕ, ರಷ್ಯಾ ಮತ್ತು ಚೀನಾ ಮಾತ್ರ ಮಾನವ ಸಹಿತ ಬಾಹ್ಯಾಕಾಶ ಯಾನ ಮಾಡಿರುವ ದೇಶಗಳು. ಭಾರತ ಇಂಥ ಸಾಮರ್ಥ್ಯ ಪಡೆಯಲು ಹಲವಾರು ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸುತ್ತಿದೆ. ಗಗನಯಾತ್ರಿಗಳನ್ನು ನೂರಾರು ಮೈಲು ದೂರದ ಕಕ್ಷೆಯಲ್ಲಿ ಇಳಿಸಿ ಮತ್ತೆ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರುವ ವಿಶ್ವಾಸಾರ್ಹ ಬಾಹ್ಯಾಕಾಶ ನೌಕೆಯೊಂದನ್ನು ನಿರ್ಮಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಈ ಒಂದು ಪ್ರಯೋಗ ಯಶಸ್ವಿಯಾದಲ್ಲಿ ಮುಂದೆ ಭಾರತದದ್ದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಮತ್ತು ಮಾನವ ಸಹಿತ ಚಂದ್ರಯಾನದತ್ತ ಯೋಜನೆಗಳಿಗೆ ಅಡಿಗಲ್ಲಾಗಿಯೂ ಪರಿಣಮಿಸಬಹುದು.
ಅಂಡಮಾನ್ ಬಳಿಯೂ ಸಮುದ್ರದಲ್ಲಿ ಲ್ಯಾಂಡಿಂಗ್. 3 ದಿನಗಳ ಭೂ ಪ್ರದಕ್ಷಿಣೆಯ ನಂತರ ಭೂಮಿಗೆ ಮರಳುವ ಸಮಯ. ಅದು ಹೇಗೆ ನಡೆಯುತ್ತದೆ ಎಂದರೆ, ಕ್ರ್ಯೂ ಮಾಡ್ಯೂಲ್ನಲ್ಲಿರುವ ಪ್ರೊಪಲ್ಷನ್ ಸಿಸ್ಟಮ್ ತನ್ನ ಚಾಲನೆ ಪ್ರಾರಂಭಿಸಿ 400 ಕಿಲೋಮೀಟರ್ನಿಂದ 126 ಕಿಲೋಮೀಟರ್ವರೆಗೆ ತಲುಪಿಸುತ್ತದೆ. ಅಲ್ಲಿಂದ ಗುರುತ್ವಾಕರ್ಷಣ ಶಕ್ತಿಯಿಂದ 80 ಕಿಲೋಮೀಟರ್ವರೆಗೆ ತಲುಪುವ ವೇಳೆಗೆ ವೇಗ ಕಡಿಮೆಯಾಗುತ್ತದೆ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದಾಗ ಸುಮಾರು 90 ಪ್ಯಾರಾಚೂಟ್ಗಳು ಬಿಚ್ಚಿಕೊಳ್ಳುತ್ತವೆ. ಕೊನೆಗೆ ಅಂಡಮಾನ್ ಬಳಿಯ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಗುತ್ತದೆ. ಬಾಹ್ಯಾಕಾಶ ನೌಕೆಯ ವಿನ್ಯಾಸ. ಬಾಹ್ಯಾಕಾಶ ನೌಕೆಯಲ್ಲಿ ಗಗನಯಾತ್ರಿಗಳ ಕೋಶ ಮತ್ತು ಯಾಂತ್ರಿಕ ಕೋಶ ಎಂಬ 2 ಘಟಕಗಳಿರುತ್ತವೆ. ಗಗನಯಾತ್ರಿಗಳಲ್ಲಿರುವ ಕೋಶದಲ್ಲಿ ಭೂಮಿಯ ಮೇಲಿನ ವಾತಾವರಣಕ್ಕೆ ಹೋಲುವ ಪರಿಸರವನ್ನು ನಿರ್ಮಾಣ ಮಾಡಲಾಗುತ್ತದೆ. ಗಗನಯಾತ್ರಿಗಳ ಅವಶ್ಯಕತೆಯನ್ನು ಪೂರೈಸಲು ಎಲ್ಲ ಏರ್ಪಾಡುಗಳ ವ್ಯವಸ್ಥೆ ಮಾಡಲಾಗಿದೆ. ಅವರ ದೈಹಿಕ ಆರೋಗ್ಯದ ಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿಗಾ ಇಡುವ ಪರಿಕರಗಳನ್ನು ಇಲ್ಲಿ ಜೋಡಿಸಿ ಇಡಲಾಗಿತ್ತು. ಇನ್ನು ಯಾಂತ್ರಿಕ ಕೋಶದಲ್ಲಿ ಬಾಹ್ಯಾಕಾಶ ನೌಕೆಗೆ ಬೇಕಾದ ಪ್ರತಿಫಲನ ಯಂತ್ರದ ಅಳವಡಿಕೆ ಮತ್ತು ಗಗನಯಾತ್ರಿಗಳ ಕೋಶಕ್ಕೆ ಬೇಕಾದ ವಿದ್ಯುತ್ ಬೆಳಕು ನೀಡುವ ಪರಿಕರಗಳಿರುತ್ತವೆ. ಒಟ್ಟಾರೆ ಈ ನೌಕೆಯಲ್ಲಿ ಎಲ್ಲ ರೀತಿಯ ಗಗನಯಾತ್ರಿಗಳು ಹಲವಾರು ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಗುರುತ್ವಾಕರ್ಷಣೆ ಇಲ್ಲದ ವಾತಾವರಣದಲ್ಲಿ ಅವರ ದೈಹಿಕ ಸ್ಥಿತಿಯ ಬಗ್ಗೆ ಅಭ್ಯಸಿಸಲಾಗುತ್ತದೆ. ಅಲ್ಲಿ ಅವರ ಸ್ನಾಯುಗಳು ಮತ್ತು ಮೂಳೆಗಳು ಆ ಪರಿಸರದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಹಾಗೂ ಹೃದಯದ ರಕ್ತದ ಒತ್ತಡದಲ್ಲಿ ಆಗುವ ವ್ಯತ್ಯಾಸವನ್ನು ದಾಖಲಿಸಲಾಗುತ್ತದೆ. ಗಗನದಲ್ಲಿನ ವಿಕಿರಣಗಳು ಚರ್ಮದ ಮೇಲೆ ಮತ್ತು ಕಣ್ಣುಗಳ ಮೇಲೆ ಯಾವ ಪ್ರಭಾವ ಬೀರಬಹುದು ಎನ್ನುವ ಅಂಶಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತದೆ. ಭೂ ವಾತಾವರಣದ ಬಗ್ಗೆಯೂ ಅಧ್ಯಯನ ನಡೆಸಲಾಗುತ್ತದೆ. ಇದರಿಂದ ಗಗನಯಾತ್ರಿಗಳು ಹಲವಾರು ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಭಾರತ ಹೇಗೆ ಕಾಣುತ್ತೆ ಎಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಪ್ರಶ್ನೆಗೆ ಸ್ಕ್ವಾಡ್ರನ್ ಲೀಡರ್ ರಾಕೇಶ್ ಶರ್ಮಾ ನೀಡಿದ ಉತ್ತರವಿದು. ರಾಕೇಶ್ ಶರ್ಮಾರವರು ಏಪ್ರಿಲ್ 1984ರಲ್ಲಿ ಸೋವಿಯತ್ ಗಗನಯಾತ್ರಿಗಳ ತಂಡದ ಜತೆ ಬಾಹ್ಯಾಕಾಶ ನೌಕೆಯಲ್ಲಿ ಸಂಚರಿಸಿದ ಮೊಟ್ಟಮೊದಲ ಭಾರತೀಯ. ಇದಾದ ಸುಮಾರು 40 ವರ್ಷಗಳ ನಂತರ ಭಾರತ ಮತ್ತೊಮ್ಮೆ 3 ಭಾರತೀಯ ವಾಯುಸೇನೆಯ ಗಗನಯಾತ್ರಿಗಳನ್ನು ಅದು ಭಾರತವೇ ನಿರ್ಮಿಸಿರುವ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಕ್ಕೇರಿಸಲಿದೆ. ಈ ಗಗನಯಾನ ಭಾರತದ ಮಹತ್ವಾಕಾಂಕ್ಷೆ ಯೋಜನೆ. ನಮ್ಮ ಗಗನಯಾತ್ರಿಕರು ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ದೂರದ ಕಕ್ಷದಲ್ಲಿ ಭೂಮಿಯನ್ನು ಸುತ್ತುತ್ತಾ 3 ದಿನಗಳ ಕಾಲ ನಂತರ ಪುನಃ ಭೂಮಿಗೆ ಮರಳಲಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಿಂದ ಸುನೀತಾ ವಿಲಿಯಮ್ಸ್ ಮರಳಿದ ಬಳಿಕ ಸಾಕ್ಷಿಯಾಗಲಿರುವ ರೋಮಾಂಚನಕಾರಿ ಕ್ಷಣವಿದು. ಅಲ್ಲೆಲ್ಲೋ ಅಮೆರಿಕದ ಗಗನಯಾತ್ರಿಕರು ಸ್ಪೇಸ್ ವಾಕ್ ಮಾಡುವುದನ್ನು ಬೆರಗಿನಿಂದ ನೋಡಿದ್ದಾಯಿತು. ನಮ್ಮದೇ ರಾಕೇಶ್ ಶರ್ಮಾ ರಷ್ಯಾದ ನಭದಲ್ಲಿ, ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಅಮೆರಿಕದಿಂದ ನಭೋಮುಖಿಯಾಗಿದ್ದು ಆಯಿತು. ಇನ್ನು ಭಾರತದ ಗಗನಯಾತ್ರಿಕರು ನಮ್ಮದೇ ನಭದಲ್ಲಿ ಯಾನಗೈಗೊಳ್ಳುವ ದಿನ ದೂರವಿಲ್ಲ. ಗಗನಯಾತ್ರಿಗಳ ರಕ್ಷಣಾ ವ್ಯವಸ್ಥೆ. ಯಾವುದೇ ಯಂತ್ರಗಳಲ್ಲಿ ಕೆಲವೊಮ್ಮೆ ನ್ಯೂನತೆಗಳು ಕಂಡುಬರುವುದು ಸಹಜವೇ. ಅದು ಅಗಾಧ ಗಾತ್ರದ ರಾಕೆಟಿನಲ್ಲಿ ಭೂಮಿಯಿಂದ ನೂರಾರು ಮೈಲುಗಳ ದೂರದ ಬಾಹ್ಯಾಕಾಶದ ನೌಕೆಯಲ್ಲಿ ಲೋಪದೋಷ ಕಂಡುಬಂದಲ್ಲಿ ಆಗ ತುರ್ತಾಗಿ ಗಗನಯಾತ್ರಿಗಳ ಸುರಕ್ಷತೆಯ ವ್ಯವಸ್ಥೆ ಅಳವಡಿಸುವುದು ಅತ್ಯವಶ್ಯ. ಹೀಗೆ ಹಲವಾರು ಹಂತಗಳಲ್ಲಿ ನಡೆಯಬಹುದಾದ ಅವಘಡಗಳನ್ನು ತಡೆಯುವ ವ್ಯವಸ್ಥೆ ಮಾಡಲಾಗಿದೆ. ಮೊದಲನೇ ಹಂತ. ಇನ್ನೇನು 10, 9, 8 ಅಂತ ಇಳಿ ಎಣಿಕೆ ಶುರುವಾಯಿತು ಎನ್ನುವಾಗಲೇ ರಾಕೆಟ್ ವಿಫಲವಾಯಿತು ಅಂತಿಟ್ಟುಕೊಳ್ಳಿ. ಆಗ ಕ್ಷಣಾರ್ಧದಲ್ಲಿ ಗಗನಯಾತ್ರಿಗಳ ಕೋಶವನ್ನು ಜೋರಾಗಿ ಮೇಲಕ್ಕೆ ಚಿಮ್ಮಿಸಲಾಗುತ್ತದೆ. ನಂತರ ಅಗಾಧ ಗಾತ್ರದ 3 ಪ್ಯಾರಾಚೂಟ್ಗಳು ಬಿಚ್ಚಿಕೊಂಡು ಸುರಕ್ಷಿತವಾಗಿ ನೆಲದ ಮೇಲೋ ಸಮುದ್ರದ ಮೇಲೋ ಇಳಿಸಿ ಪಾರು ಮಾಡಲಾಗುತ್ತದೆ.
ಇನ್ನು 2ನೇ ಹಂತ ಉಡಾವಣೆ ಏನೋ ಯಶಸ್ವಿಯಾಗಿ ನಡೆಯಿತು. ಆದರೆ ಯಾವುದೇ ಹಂತದಲ್ಲಿ ಗಗನಯಾತ್ರಿಗಳ ಸುರಕ್ಷತೆಗೆ ಅಪಾಯ ಕಂಡು ಬಂದಲ್ಲಿ ಯಾನವನ್ನು ಸ್ಥಗಿತಗೊಳಿಸಿ ಭೂಮಿಗೆ ಹಿಂತಿರುಗುವ ಮಿಷನ್ ಅಬಾರ್ಟ್ ಆಯ್ಕೆ ಗಗನಯಾತ್ರಿಗಳಿಗೆ ಇರುತ್ತದೆ. ಗಗನಯಾತ್ರಿಗಳ ಊಟದ ವ್ಯವಸ್ಥೆ ಹೇಗಿರುತ್ತದೆ? ಪಾಪ ಇವರು ಗಗನದಲ್ಲಿರುವಾಗ ಬ್ರೆಡ್ಡು ಬಿಸ್ಕಿತ್ತು ತಿಂದು ಬದುಕುತ್ತಾರೇನೋ ಎಂದುಕೊಳ್ಳಬೇಡಿ. ಅಷ್ಟಕ್ಕೂ ಇವರ ಊಟದಲ್ಲಿ ಏನೆಲ್ಲ ಇರಬಹುದು? ಸುಮಾರು 35 ವಿವಿಧ ತಿಂಡಿ ತಿನಿಸುಗಳಿರುತ್ತವೆ. ಈ ಪೈಕಿ ಪ್ರಮುಖ ಖಾದ್ಯಗಳು: ಬೆಳಗಿನ ತಿಂಡಿ ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ ಮತ್ತು ಪರೋಟ ಇರುತ್ತದೆ. ಮಧ್ಯಾಹ್ನದ ಊಟಕ್ಕೆ ಚಿಕನ್ ಬಿರಿಯಾನಿ, ವೆಜ್ ಪುಲಾವ್, ಪನ್ನೀರ್ ಮಸಾಲ, ದಾಲ್ ಮತ್ತು ರೈಸ್. ರಾತ್ರಿ ಊಟಕ್ಕೆ ಸೂಪ್, ಸ್ಪ್ರಿಂಗ್ ರೋಲ್, ದಾಲ್ ಮಖನಿ ಮತ್ತು ಚಪಾತಿ ಪಲ್ಯ ಇರುತ್ತದೆ. ಮಧ್ಯೆ ಮಧ್ಯೆ ಬಾಯಾಡಿಸೋಕೆ ಅಂತ ಗೋಡಂಬಿ, ಬಾದಾಮಿ, ಹಣ್ಣಿನ ರಸ ಇದ್ದೇ ಇರುತ್ತೆ. ಈ ಆಹಾರಗಳನ್ನೆಲ್ಲ ಇವರಿಗೆ ಮೈಸೂರಿನ ರಕ್ಷಣಾ ಆಹಾರ ಸಂಶೋಧನಾ ಪ್ರಯೋಗಾಲಯ DFRL ಪ್ಯಾಕ್ ಮಾಡಿಕೊಡಲಿದೆ. ಸುನೀತಾ ಬಳಿಕ ಇಸ್ರೋ ಯಾತ್ರಿಕರು ಈ ಗಗನಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.